ಪತ್ರವನ್ನ ಬರೆದಿದ್ದಾರೆ. ಇನ್ನು ಕುಕ್ಕರ್ ಬಾಂಬ್ ಇಡಿಸಿದ್ದು ಡಿಕೆ ಬ್ರದರ್ಸ್ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಸಿಟಿ ರವಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳಿ ಮೆಂಟಲ್ ಆಗ್ಬಿಟ್ಟಿದ್ದಾರೆ ಸಿಟಿ ರವಿ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀವೆಲ್ಲ ಸೇರಿ ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸೋಣ, ಕಾನೂನು ಹೋರಾಟದ ಬಗ್ಗೆ ನಾನು ವಕೀಲರ ಹತ್ರ ಮಾತಾಡ್ತಾ ಇದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರು ಯಾರು ತಿಳ್ಕೊಂಡಿದ್ರಿ? ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಅದೇ ಡಿಕೆಸಿ ಬ್ರದರ್ಸ್ ಕುಕ್ಕರ್ನಲ್ಲಿ ಬಾಂಬ್ ಬಿಡುವ ಸಂಚು ಮಾಡಿದ್ರು. ಸೋಲಿನ ಭಯ, ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಪಕ್ಷದ ಲೀಡರ್ಗಳಿಗೆ, ಹೆಲ್ತ್ ಮಿನಿಸ್ಟರ್ಗೆ ಅವರ ಮೆಂಟಲ್ ಬ್ಯಾಲೆನ್ಸ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೋಲ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ಅದನ್ನೆಲ್ಲ, ನನಗೆ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಅರ್ಥ ಆಯ್ತಾ? ಸೊ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಸಿ ವಾಟ್, ಯಾಕೆಂದ್ರೆ ಬಹಳ ಜಲ್ದಿ ಕೆಲವು ಜಡ್ಜ್ಮೆಂಟ್ಗಳು ಕೊಡಿಸಿದ್ದಾರೆ. ನಾನು ಹಿಂದೆ ಕೆಲವು ಇನ್ನೊಬ್ಬನ ಬಗ್ಗೆ ಇದೇ ಮೆಂಟಲ್ ಗಿರಾಕಿ ಬಗ್ಗೆ 1 ಕೋಟಿ ಹಣ ಕಟ್ಬಿಟ್ಟು ಹಾಕಿದ್ದೀನಿ. ಇನ್ನ ಕೇಸೇ ಬಂದಿಲ್ಲ ಅದು. ಸೊ ಐ ಜಸ್ಟ್ ಲುಕ್ ಅಟ್ ದಿ ಆಲ್ ಲೀಗಲ್ ಆಸ್ಪೆಕ್ಟ್ಸ್. ಬಟ್ ಫಸ್ಟ್ ರೆಮಿಡಿ, ಈ ಅವನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸಕ್ಕೆ ನಾವೆಲ್ಲ ಸೇರಿ ಸಹಾಯ ಮಾಡೋಣ. ಅವರಿಗೆ ಸೋಲಿನ ಭಯ, ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾನು ಮುಖ್ಯಮಂತ್ರಿಗಳಿಗೆ ಈಗ ಮಾನನಷ್ಟ ಪ್ರಕರಣವನ್ನ ಹೂಡೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಇದಕ್ಕೂ ಸಿಟಿ ರವಿ ಮತ್ತೆ ವ್ಯಂಗ್ಯವಾಡಿದ್ದಾರೆ. ಕುಕ್ಕರ್ ಬಾಂಬ್ ಕುರಿತ ಹೇಳಿಕೆಗೆ ಮಾನನಷ್ಟ ಪ್ರಕರಣ ವಿಷಯವಾಗಿ ಸಿಟಿ ರವಿ ತಿರುಗೇಟ್ ಕೊಟ್ಟಿರೋದು. ಮಾನ ಇದ್ದವರು ಮಾನನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ, ಮಾನ ಇಲ್ಲದೆ ಇರೋರು ಏನನ್ನು ಯೋಚನೆ ಮಾಡ್ತಾರೆ? ಅಂತಹ ಸಂದರ್ಭ ಬಂದಾಗ ಅವರ ಹೇಳಿಕೆಗಳೇ ತಿರುಗುಬಾಣ ಆಗುತ್ತೆ. ಮಾನನಷ್ಟ ಪ್ರಕರಣ ಹಾಕ್ಲಿ ನೋಡೋಣ ಅಂತ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ. ಸೋಲಿನ ಭಯ, ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಮಾನನಷ್ಟ ಮೊಕದ್ದಮೆ ಹಾಕಲಿ, ಮಾನ ಇದ್ದವರೆಲ್ಲರೂ ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ, ಇಲ್ಲದೆ ಇದ್ದವ್ರು ಏನು ಯೋಚನೆ ಮಾಡ್ತಾರೆ? ಅವ್ರು ಹಾಕಲಿ. ಒಂದು ಅಂಥ ಸಂದರ್ಭ ಬಂದಾಗ ಅವ್ರು ಹೇಳಿದ ಮಾತುಗಳೇ ಅವ್ರಿಗೆ ತಿರುಗುಬಾಣ ಆಗ್ತವೆ. ಅವ್ರು ಹೇಳಿದ್ದನ್ನೇ ನಾನು ಹೇಳಿದ್ದೀನಿ. DJ ಹಳ್ಳಿ, KJ ಹಳ್ಳಿ ಬೆಂಕಿ ಹಾಕಿದವರಿಗೆ ಬೆಂಬಲ ಕೊಟ್ಟವ್ರು ಯಾರು? ತನ್ನದೇ ಪಕ್ಷದ ದಲಿತ ಶಾಸಕನಿಗೆ ರಕ್ಷಣೆ ಕೊಡದಲ್ಲೇ ರಾಜಕಾರಣ ಮಾಡಿದವ್ರು ಯಾರು? ಅವರು ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಏನಾದರೂ ಮಾಡಿ, ಅದು ಈ ಸರಿ ನನಗನ್ಸೋದು ಅವರಿಗೆ ಅದು ಸಾಧ್ಯ ಇಲ್ಲದಿರೋ ಪ್ರಶ್ನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಚಿಕ್ಕಮಗಳೂರು ಬಗ್ಗೆ ತಿಳುವಳಿಕೆ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಇಲ್ಲಿ ಹಿಂದುತ್ವನೇ ಗೆಲ್ಲೋದು, ಅಭಿವೃದ್ಧಿನೇ ಗೆಲ್ಲೋದು. ಅವರು ತನ್ನ ಆಡಳಿತ ಅವಧಿನಲ್ಲಿ